ಹಾನಿಕಲ್ ತಾಲೂಕಿನ ಬೆದರಗುಪ್ಪೆ ಗ್ರಾಮದ ಕೆರೆಕಟ್ಟೆ ಬಳಿ ಇರುವ ಶ್ರೀ ಗದಾಲಯ್ಯ ಭಕ್ತ ಹನುಮ ಮಂದಿರದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮವು ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಹನುಮ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಪವಮಾನ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ಮಹಾಮಂಗಳಾರತಿ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಚಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀನಿವಾಸ್ ರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕರಾದ ಶಿವಕುಮಾರ ಶಾಸ್ತ್ರಿಗಳು ಮತ್ತು ಸ್ಥಳೀಯ ಮುಖಂಡರು, ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.
ಕರ್ನಾಟಕದಾದ್ಯಂತ ಅದರಲ್ಲೂ ನಮ್ಮ ಬಿದಿರುಗುಪ್ಪೆಯಲ್ಲಿ ಹನುಮ ಜಯಂತಿಯನ್ನು ಬಹಳ ಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ನಮ್ಮ ಗದಾದೇವ ಆಂಜನೇಯನ ಹತ್ರ ನಮ್ಮ ಧರ್ಮದರ್ಶಿಗಳಾದ ಶ್ರೀನಿವಾಸ ನೇತೃತ್ವದಲ್ಲಿ ನಡೀತಾ ಇದೆ. ಇಲ್ಲಿ ಭಕ್ತಾದಿಗಳು ಸಹಸ್ರಾರು ಮಂದಿ ಸೇರಿ ಹನುಮ ಜಪ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಹನುಮನ ಧ್ಯಾನ ಮಾಡಿಕೊಂಡು ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ. ನಾವು ಭಗವಂತನಲ್ಲಿ ನಮ್ಮ ಮಳೆ ಬೆಳೆ ಚೆನ್ನಾಗಾಗಲಿ, ನಮ್ಮ ಕರ್ನಾಟಕ ರಾಜಕೀಯ ತಿಳಿಯಾಗಲಿ ಅಂತ ಭಗವಂತನಲ್ಲಿ ಬೇಳ್ಕೊಂಡು ನಮ್ಮ ಡಿ.ಕೆ. ಶಿವಕುಮಾರ್ಗೆ ಒಳ್ಳೆಯದಾಗಲಿ ಅಂತ ನಾವು ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡಿದ್ವಿ. 4ನೇ ವರ್ಷದ ವಾರ್ಷಿಕೋತ್ಸವ ಇದು ಹನುಮ ಜಯಂತಿ. ವರ್ಷಕ್ಕೂ ನಾವು ಅಂದ್ಕೊಂಡಿದ್ದಂಥ ಒಂದು ಜನ ಇದು ನಮಗೆ ನಿಜವಾಗ್ಲೂ ಒಂದು ವರ್ಷನೂ ಒಂದು ಒಳ್ಳೆ ಜಾತ್ರೆ ಮಾಡ್ತಾ ಇದ್ದೀವಿ. ವಿಚಿತ್ರವಾದ ಜಾತ್ರೆಗಳು ನಡೀತಾ ಇದೆ ಅಂದ್ಕೊಳ್ತಾ ಇದ್ದೀವಿ. ಜನನೂ ಹಂಗೆ, ಭಕ್ತರು ಆತನಲ್ಲಿ ನಂಬಿರೋಂಥ ಭಕ್ತರು ಆ ನಂಬಿಕೆ, ಆ ವಿಶ್ವಾಸ ಇಲ್ಲಿ ಬಂದು ಇಲ್ಲಿ ಅವರಿಗೆ ಏನೋ ಆಗೋ ಕೆಲಸಗಳು ಅದು ನಮ್ಗೆ ಗೊತ್ತಾಗಲ್ಲ, ಆ ಭಕ್ತರಿಗೆ ಗೊತ್ತಾಗುತ್ತೆ ಅದೇನು ಎತ್ತ ಅಂತೇಳಿ. ಈಗ ನಿಜವಾದ ಭಕ್ತರು ಯಾರಂತ ಭಗವಂತನಿಗೆ ಗೊತ್ತು, ಹಂಗಾಗಿ ಅವ್ರಿಗೆ ಗೊತ್ತಿರ್ತೈತೆ ಏನಾಗುತ್ತೆ ಹೋಗುತ್ತೆ ಅಂತೇಳಿ. ತುಂಬ ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ನೀವು ಟಿ ವಿ ಅವರು ಚೆನ್ನಾಗಿ ದೇವಸ್ಥಾನದ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಕೊಟ್ಟು ಎಲ್ಲರಿಗೂ ತಿಳಿಸ್ತಾ ಇದ್ದೀರಾ. ಈ ಎಲ್ಲ ನಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೆ, ನಮ್ಮ ನಾಡಿಗೆ ಚೆನ್ನಾಗಿ ಇನ್ನೂ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ, ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಕೊಡಲಿ ಅಂತೇಳಿ ಜೈ ಶ್ರೀರಾಮ್. ಏನು ಆನೇಕಲ್ ತಾಲೂಕು ಕೊತ್ತಬೆಲೆ ಹೋಬಳಿ ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿಯ ಈ ಒಂದು ಬಿದಿರುಗುಪ್ಪೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹನುಮ ಜಯಂತಿನ ಬಹಳ ಭಕ್ತಿಪೂರ್ವಕವಾಗಿ ಮತ್ತು ಬಹಳ ವಿಜೃಂಭಣೆಯಿಂದ ನಮ್ಮ ಗುರುಗಳು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಪ್ರತಿ ಹೆಜ್ಜೆಯಲ್ಲಿ ನಮ್ಮನ್ನು ಆಶೀರ್ವಾದ ನಮ್ಮ ಶ್ರೀನಿವಾಸ ಗುರುಗಳ ನೇತೃತ್ವದಲ್ಲಿ ಭಾಳ ಭಕ್ತಿಪೂರ್ವಕವಾಗಿ ನಿನ್ನೆ ಬೆಳಗ್ಗೆಯಿಂದ ಇವತ್ತಿನ 12 ಗಂಟೆವರೆಗೂ ಕೂಡ ಯಜ್ಞ ಹೋಮ ಹವನಗಳು ನಡೆಯುತ್ತೆ. ಈ ಕರ್ನಾಟಕ ರಾಜ್ಯಕ್ಕೆ ಸುಭಿಕ್ಷೆ ತರಲಿ ಮತ್ತು ರಾಜ್ಯಕ್ಕೆ ಎಲ್ಲ ರೀತಿಯಾದಂಥ ಸಮೃದ್ಧಿ ತರಲಿ ಅಂತಕ್ಕಂಥ ಈ ಒಂದು ಹೋಮ ಹವನಗಳು ನಡೀತಾ ಇದೆ. ಹೋದ ವರ್ಷ ಭಾಳಷ್ಟು ಜನ ಇದ್ದರು, ಈ ವರ್ಷ ದ್ವಿಗುಣ ಆಗ್ತಾ ಇದೆ. ಅದರದ್ದು ಆ ಶಕ್ತಿ ನಮ್ಮ ಗುರುಗಳು ಹೇಳ್ದಂಗೆ ಆ ಭಗವಂತ ಶಕ್ತಿ ಏನು ಎತ್ತ ಅಂತೇಳಿ ಆ ಭಗವಂತನಿಗೆ ಗೊತ್ತು. ಇವತ್ತೆಲ್ಲರ ಸಹಕಾರ, ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿಯ ನಾಗರಿಕರ ಸಹಕಾರ ಜೊತೆಯಲ್ಲಿ ಸುತ್ತಮುತ್ತ ಹಳ್ಳಿಗಳು ಒಂದು ಸುಮಾರು 100-150 ಹಳ್ಳಿಗಳಿಂದ ಜನ ಪ್ರತಿ 6 ಗಂಟೆಯಿಂದ ಪ್ರಾರಂಭ ಆಗಿದ್ದಾರೆ. ಈಗಾಗಲೇ ಸುಮಾರು 1000 ಜನ ಭಕ್ತಾದಿಗಳು ಬಂದು ಈ ಒಂದು ಪ್ರಸಾದವನ್ನು ಸ್ವೀಕರಿಸಿ ಗುರೂಜಿಯವರ ಆಶೀರ್ವಾದ ಪಡ್ಕೊಂಡು ಆ ಶ್ರೀರಾಮ ಭಕ್ತ ಹನುಮನ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಬರಬೇಕು, ಆ ಆಂಜನೇಯನ ಆಶೀರ್ವಾದಕ್ಕೆ ಪಾತ್ರ ಆಗಬೇಕು. ಇಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ, ಸುತ್ತಮುತ್ತ ಹಳ್ಳಿಗಳವರು ಮತ್ತು ತಮಿಳುನಾಡಿಂದ ಜನ ಬರ್ತಾ ಇದ್ದಾರೆ. ಅನೇಕ ಜನ ಬಂದು ಇಲ್ಲಿ ಆಹಾರವನ್ನು ಸ್ವೀಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ಒಂದು ಅರ್ಧ ಗಂಟೆ ಕಾಲ ಕಳೆದು ಹೋಗ್ತಾ ಇದ್ದಾರೆ. ಈ ಒಂದು ಗದಾಂಜನೇಯನ ಈ ಒಂದು ನಿರ್ಮಾಣ ಇದೆ, ಬಹಳ ಕಷ್ಟಪಟ್ಟು ನಮ್ಮ ಗುರುಗಳಾದಂಥ ಶ್ರೀನಿವಾಸ ಗುರೂಜಿ ಸ್ವಾಮೀಜಿಗಳು ಭಾಳಷ್ಟು ಮಾಡಿ ಇದನ್ನು ಇವತ್ತು ಈ ಒಂದು ಲೋಕಾರ್ಪಣೆ ಮಾಡಿ ಈಗಾಗಲೇ 24 ವರ್ಷ ಆಯಿತು. ಈ ಹಿಂದೆನೂ ಕೂಡ ನಾವು ಇದ್ರ ಬಗ್ಗೆ ಇದು ಕೊಟ್ಟಿದ್ದೀವಿ. ಏನಂತ ಹೇಳಿದ್ರೆ ಭಾಳಷ್ಟು ಅಪಘಾತಗಳಾಗ್ತಾಯಿತ್ತು, ಭಾಳಷ್ಟು ಪ್ರಾಣಗಳನ್ನ ಕಳ್ಕೊಳ್ತಾಯಿದ್ರು. ಸೊ ಅದು ಈಗಾಗಲೇ ಇಲ್ಲಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಆಕ್ಸಿಡೆಂಟ್ಗಳು ನಿಂತಿದೆ ಅಂತ ಎಲ್ಲರೂ ಹೇಳ್ತಾಯಿದ್ದಾರೆ. ಬರೀ ನನ್ನ ವೈಯಕ್ತಿಕ ಮಾತಲ್ಲಿ ಎಲ್ಲರೂ ಹೇಳ್ತಾರೆ. ಈ ವರ್ಷ ಈ ಆಂಜನೇಯನಿಗೆ ಏನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಗ್ರಾಮ ಪಂಚಾಯಿತಿ, ಈ NH ಅವರು, ಈ PW ಅವರು ಅಧಿಕಾರಿಗಳು ಹಿಂದೆ ಕೂಡ ಒಂದು ಹೋರಾಟ ಮಾಡಿದ್ದೀವಿ ಮೊನ್ನೆ. ದಯವಿಟ್ಟು ಇದು ರಸ್ತೆ ಅಗಲೀಕರಣ ಆಗಬೇಕು. ಮತ್ತು ಇದೇ ರೀತಿಯಾಗಿ ಈ ವಾಹನ ಸಂದಾಣ ಏನಿದೆ ಆಂಜನೇಯನ ಕೃಪೆಯಿಂದ ಆದ್ರೂ ಕೂಡ ಈ ಜನಗಳ ಪರದಾಟ ಏನಿದೆ, ಈ ಜನಗಳು ಈ ಒಂದು ಸಂಚಾರದಲ್ಲಿ ಸಿಕ್ಕಾಕೊಂಡು ನಿಜವಾಗ್ಲೂ ಕೂಡ ಭಾಳಷ್ಟು ಬೇಸತ್ತು ಹೋಗಿದ್ದಾರೆ, ಭಾಳಷ್ಟು ಬೇಸರವಾಗಿದ್ದಾರೆ. ಆದಷ್ಟು ಬೇಗ ಯಾವ ರೀತಿ ನಮ್ಮ ಗುರುಗಳು ಇಲ್ಲಿ ಈ ಆಂಜನೇಯನ ಹನುಮನ ದೇವಸ್ಥಾನ ಕಟ್ಟಿ ಅಪಘಾತಕ್ಕೆ ಮುಕ್ತಿ ಕೊಟ್ಟರು, ಈ ವರ್ಷ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ಕಟ್ಟೆ ಮೇಲಾಗಲಿ, ಆ NH ಆಗಲಿ, ಆ ಒಂದು ರಸ್ತೆಯಲ್ಲಿ ನಿಲ್ತಕ್ಕಂಥ ಆ ಒಂದು ಟ್ರಾಫಿಕ್ ನಿಲ್ಲ ಅಂತೇಳಿ ಈ ವರ್ಷ ಆ ಆಂಜನೇಯನಿಗೆ ನಾವು ಕಳಕಳಿಯನ್ನು ಪ್ರಾರ್ಥನೆ ಮಾಡ್ತೇವೆ. ಪಂಚಮುಖಿ ಆಂಜನೇಯ ಸ್ವಾಮಿಗಳು ಕೂಡ ನಡೀತಾ ಇದೆ ಸಿಲ್ಕ್ ಫಾರಮಲ್ಲಿ. ಸೊ ಇನ್ನೂ ಅನೇಕ ಜನ ಬರೋರಿದ್ದಾರೆ. ನಮ್ಮ ನಾಯಕರಾದಂಥ ಗುಟ್ಟಿಗೆರೆ ಮಂಜಣ್ಣವರು ಕೂಡ ಬರುವಂಥ ಅವಕಾಶ ಇದೆ. ಎಲ್ಲೋ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಭಾಳಷ್ಟು ದೊಡ್ಡ ವ್ಯಕ್ತಿಗಳು ಇಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಹನುಮ ಜಯಂತಿಯ ಶುಭಾಶಯಗಳು. ಹನುಮ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸ್ಥಾನದಲ್ಲಿ ಈ ಬಿದಿರುಗುಪ್ಪೆ ಕಟ್ಟೆ ಮೇಲೆ ಸುಮಾರು 200 ವರ್ಷಗಳಿಂದ ಅಪಘಾತಗಳು ಹೆಚ್ಚಾಗಿ ಆಗುತ್ತಿದ್ದ ಸಂದರ್ಭದಲ್ಲಿ ಈ ಒಂದು ಗದಾಲಯ ಭಕ್ತ ಆಂಜನೇಯ ಸ್ವಾಮಿ ಸಂಸ್ಥಾಪಕರಾದಂಥ ಧರ್ಮದರ್ಶಿಗಳಾದಂಥ ನಮ್ಮ ಶ್ರೀನಿವಾಸ ಸ್ವಾಮಿಗಳು ಮನಗೊಂಡು ಇದೊಂದು ಆಂಜನೇಯ ಸ್ವಾಮಿಯ ಗದಾಲಯವನ್ನು ಸ್ಥಾಪನೆ ಮಾಡಿ ಈಗ ಸುಮಾರು ಒಂದು 24 ವರ್ಷಗಳಾಗಿರ್ಬೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು 2 ದಿನಗಳಿಂದ
ಹೋಮ ಹವನ ಪೂಜೆಗಳನ್ನು ಕೈಗೊಂಡಿದ್ದು ಸುಮಾರು ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಹನುಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿನ ಪೂಜೆ ಪುರಸ್ಕಾರ ಅನ್ನದಾಸೋಹ ಎಲ್ಲವನ್ನು ಸ್ವೀಕರಿಸಿ ಆ ಭಗವಂತನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಿದ್ದಾರೆ. ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ. ಸಂಜೆ 5:30 ಗಂಟೆ ಮೇಲೆ ಹನುಮನ ಪಲ್ಲಕ್ಕಿ ಸಹ ಊರಲ್ಲಿ ಸಂಚರಿಸಿ ಮೆರವಣಿಗೆ ಸಹ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಆ ಭಕ್ತಾಂಜನೇಯ ಸ್ವಾಮಿಯ ಅನುಗ್ರಹ ಎಲ್ಲರ ಮೇಲೆ ಇರಲಿ ಎಂದು ಈ ಒಂದು ಹನುಮ ಜಯಂತಿ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಸರ್ವೋ ಜನ ಸುಖಿನೋ ಭವಂತು. ನಮ್ಮ ಹೆಸರು ಮಂಜುನಾಥ್ ರೆಡ್ಡಿ ಅಂತ. ನಾವು ಹೊಸೂರು ತಮಿಳುನಾಡಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಗುರೂಜಿ ಅವರು ನಮಗೆ ಒಂದು 25 ಇಯರ್ಸಿಂದ ಗೊತ್ತು. ಸೊ ಇಲ್ಲಿ ಮೇಯ್ನ್ ರೋಡ್ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ 25 ಇಯರ್ಸ್ ಬ್ಯಾಕ್ ಟೆಂಪಲ್ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗಿಂದ 99% ಆಕ್ಸಿಡೆಂಟ್ಸ್ ಕಡಿಮೆ ಆಗಿದೆ. ಸೊ ಇವತ್ತು ಒಂದು 10,000 ಪೀಪಲ್ಸ್ಗೆ ಅನ್ನದಾನ. ಸೊ ಬರೋರೆಲ್ಲ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಶ್ರೀನಿವಾಸ ಸ್ವಾಮೀಜಿ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀವಿ ಇಂಥ ಒಳ್ಳೆಯ ಕಾರ್ಯಕ್ರಮ ಸ್ಥಾಪಿಸಿ. ಗದಾಂಜನೇಯ ದೇವಸ್ಥಾನ ಸ್ಥಾಪನೆ ಮಾಡಿ 24 ವರ್ಷ ಆಯಿತು. ಒಬ್ಬ ಭಕ್ತಾದ ನಮ್ಮ ಹುಡುಗ ಶ್ರೀನಿವಾಸ್ ಅಂದ್ಬಿಟ್ಟು ಅವರ ಸ್ನೇಹಿತರು ಎಲ್ಲರೂ ಸೇರಿ ಪ್ರತಿ ವರ್ಷ 24 ವರ್ಷದಿಂದ ಸತತವಾಗಿ ಇದೇ ರೀತಿ ನಡೀತಾ ಇದೆ. ಅದರ ಜೊತೆಗೆ ಸುತ್ತು ಇಡೀ ತಾಲೂಕಲ್ಲಿ ಎಲ್ಲಿಲ್ಲ ಈ ಥರ ಗದಾಂಜನೇಯ ದೇವಸ್ಥಾನ. ಮಂಡ್ಯ ತಾಲೂಕಲ್ಲ ಸುಮಾರು ಜನ ನೋಡಿರ್ತಾರೆ. ಇಲ್ಲಿ ಸುತ್ತು ಅಪಾರ್ಟ್ಮೆಂಟ್ಸು ವಿಲಾಗಳು ಎಲ್ಲರೂ ಸಖತ್ತಾಗಿ ನಾರ್ತ್ ಇಂಡಿಯನ್ಸು ಎಲ್ಲರೂ ಸೇರಿದ್ದಾರೆ. ಭಾಳ ಯಶಸ್ವಿಯಾಗಿ ಅದರಲ್ಲಿ ಸ್ನೇಹಿತರು ಪ್ರತಿ ವರ್ಷ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ಇದು ಹನುಮ ಜಯಂತಿ ಭಾಳ ವಿಜೃಂಭಣೆಯಿಂದ ಬಿದಿರುಪೆ ಗ್ರಾಮದಲ್ಲಿ ಕೆರೆ ಕಟ್ಟೆ ಮೇಲೆ ಚೆನ್ನಾಗಿ ನಡೀತಾ ಇದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಭಕ್ತಾದಿಗಳು. ಇದರ ಜೊತೆಗೆ ಮಾನ್ಯ ನಮ್ಮ ಡೆಪ್ಟಿ CM ಅವರು CM ಆಗಬೇಕೆಂದು ಈ ಸಂದರ್ಭದಲ್ಲಿ ಆರೈಕೆ. ಸಮಸ್ತ ನಾಡಿನ ಜನತೆಗೆ ಹನುಮಾನ್ ಜಯಂತಿಯ ಶುಭಾಶಯಗಳು. ಇವತ್ತು ವಿಶೇಷವಾಗಿ ಹನುಮಾನ್ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ದೇಶದಾದ್ಯಂತ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ರಿಗೂ ಸರ್ವರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಮೊದಲಿಗೆ ಹನುಮಾನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಬಿದಿರುಗುಪ್ಪೆಯಲ್ಲಿ ವಿಶೇಷತೆ ಏನಂದರೆ ಇಲ್ಲಿ ಕಟ್ಟೆ ಇತ್ತು. ಈ ಕಟ್ಟೆ ಮೇಲೆ ತುಂಬಾ ಆಕ್ಸಿಡೆಂಟ್ ಆಗ್ತಾಯಿತ್ತು. ನಮ್ಮ ಮಾವ ಹಾಗೂ ಈಗ ಗುರುಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಒಂದು ಗದಾ ಆಂಜನೇಯನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇವತ್ತು ಬಹಳ ವಿಶೇಷವಾಗಿ ಯಾವುದೇ ಒಂದು ಆಕ್ಸಿಡೆಂಟ್ ಅಪಘಾತಗಳು ನಡೀತಾ ಇಲ್ಲ. ಅದೇನೋ ಶ್ರೇಯ ಸಿಗ್ತದಂದರೆ ಆ ಗದಾ ಆಂಜನೇಯನು ಪ್ಲಸ್ ಆ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಹನುಮಾನ್ ಜಯಂತಿಯ ಶುಭಾಶಯಗಳನ್ನ ಹೇಳ್ತೇನೆ. ಜೈ ಶ್ರೀರಾಮ್. ನಾಡಿನ ಎಲ್ಲ ಹನುಮ ಜಯಂತಿಯ ಶುಭಾಶಯಗಳು. ದೇವರು ಎಲ್ರಿಗೂ ಹನುಮ ಕೃಪೆ ಆಗಲಿ, ಎಲ್ರಿಗೂ ಹನುಮ ಕೃಪೆ ಆಗಲಿ. ನಮ್ಮ ಇಲ್ಲಿ ವಿಶೇಷವಾದ ಒಂದು ದೇವಸ್ಥಾನದ ಗದೆಯಲ್ಲಿ ಮಾಡಿರೋದ ನಮ್ಮ ಶ್ರೀನಿವಾಸಣ್ಣ ಅವರಿಗೆ ಧನ್ಯವಾದಗಳು. ಅನುಗ್ರಹ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಹನುಮ ಜಯಂತಿಯ ಶುಭಾಶಯಗಳು. ಸಂಸ್ಥೆ ಎಲ್ಲ ಜನಗಳಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ಹನುಮ ಜಯಂತಿಗೆ ತುಂಬ ಹೃದಯ ಶುಭಾಶಯಗಳು. ನಾನು ಶ್ರೀರಾಮನ ಭಕ್ತನಾಗಿರ್ತಕ್ಕಂತಹ ಆಂಜನೇಯನನ್ನ 100 ಹೆಸರುಗಳಿಂದ ಕರೆದು ಇವತ್ತು ದೇಶದಾದ್ಯಂತ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಹನುಮ ಜಯಂತಿಯಿಂದ ಇಡೀ ದೇಶಕ್ಕೆ ಒಳ್ಳೆಯದಾಗಲಿ, ಆರೋಗ್ಯ, ಐಶ್ವರ್ಯ, ಮಳೆ ಬೆಳೆ ಕಾಲ ಸಮಯಕ್ಕೆ ಸರಿಯಾಗಿ ಬರಲಿ, ಈ ದೇಶದಲ್ಲಿ ಎಲ್ಲ ರೀತಿಯೂ ಚೆನ್ನಾಗಿರಲಿ, ಸರ್ವ ಜನ ಸುಖಿನೋ ಭವಂತು ಅನ್ನೋ ರೀತಿಯಲ್ಲಿ ಹನುಮ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಬಿದಿರುಗುಪ್ಪೆ ಕಟ್ಟೆ ಮೇಲೆ ಏನು ಈ ಗದೆ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೆ, ಇದಕ್ಕೆ ಪ್ರೇರಣೆ ಕೊಟ್ಟಂಥವರು, ಇದಕ್ಕೆ ದುಡ್ದಂಥವ್ರು ಎಲ್ರಿಗೂ ವೀರಾಂಜನೇಯ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸುತ್ತಾ ಮತ್ತೊಮ್ಮೆ ಇಡೀ ದೇಶದ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳನ್ನು. ಹನುಮಾನ್ ಜಯಂತಿಯ ಶುಭಾಶಯಗಳು.